ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣಾರ್ಜುನರ ಸಂವಾದವನ್ನು ನೋಡ್ತಾ ಇದ್ದೋ. ನಿನ್ನ ವಿಭೂತಿಯನ್ನು ಕುರಿತು, ನಿನ್ನ ವ್ಯಾಪ್ತತೆಯನ್ನು ಕುರಿತು ನಮಗೆ ತಿಳಿಸ್ಕೊಡ್ಬೇಕು ಅಂತ ಅರ್ಜುನ ಕೃಷ್ಣನಲ್ಲಿ ಮೊರೆಯನ್ನು ಇಡ್ತಾನೆ. ಸುರಲೋಕದ ಅಮೃತವೂ ಕೂಡ ಸಂಪೂರ್ಣ ತೃಪ್ತಿಯನ್ನು ಉಂಟು ಮಾಡಲಾರದು. ದೇವತೆಗಳಿಗೆ ಇಂದ್ರ ಪದವಿಯನ್ನು ತಂದುಕೊಟ್ಟಿದೆ. ಅದರಿಂದ ಈ ರೀತಿಯಲ್ಲಿರ್ತಕ್ಕಂಥ ಅಮೃತವು ಪೂರ್ಣ ತೃಪ್ತಿಯನ್ನು ತಂದುಕೊಡಲಾರದು. ನಿನ್ನ ಜ್ಞಾನವೆಂಬ, ಆತ್ಮಜ್ಞಾನವೆಂಬ ಅಮೃತವನ್ನು ನೀನು ನನಗೆ ಕುಡಿಸ್ಬೇಕು, ಅಂದರೆ ನಿನ್ನನ್ನು ಕುರಿತಾದ ವಿಶಾಲ ವ್ಯಾಪ್ತತೆಯನ್ನು ನನಗೆ ತಿಳಿಸ್ಕೊಡ್ಬೇಕು ಅಂತ ಅರ್ಜುನ ಪರಮಾತ್ಮನನ್ನು ಅಂಗಲಾಚಿ ಬೇಡ್ತಾ ಇದ್ದಾನೆ. ಇಂತಹ ಕ್ಷುದ್ರ ವಸ್ತುವಿನ ಮಧುರತೆಯೇ ಹೆಚ್ಚು ಆದರಣೆ ಪಡೆಯುತ್ತಿರುವಾಗ ನಿಮ್ಮ ಬೋಧನಾ ವಾಕ್ಯದಲ್ಲಿ ಎಷ್ಟು ಮಹತ್ವವಿರಬಹುದು. ಅಂದರೆ ನಶ್ವರವಾದ ಅಲ್ಪಕಾಲದ ಸುಖವನ್ನು ಕೊಡ್ತಕ್ಕಂಥ ದೇವಲೋಕದ ಅಮೃತ ಇದೆಯಲ್ಲ, ಅದಕ್ಕೇನೆ ಇಷ್ಟೊಂದು ಆದರಣೀಯವಾದ ಸ್ಥಾನವಿದೆ. ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅಮೃತಪಾನ ಮಾಡಬೇಕು ಅಂತ ಅಸುರರೆಲ್ಲ ಯುದ್ಧವನ್ನು ಮಾಡ್ತಾರೆ. ಎಲ್ಲರೂ ಅಮೃತಪಾನಕ್ಕಾಗಿ ಹಾತೊರಿತಾರೆ. ಅಂಥದ್ರಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಮಹತ್ವವನ್ನು ಪಡೆದಿರ್ತಕ್ಕಂಥ ನಿನ್ನ ಆ ಬೋಧನೆ, ಆತ್ಮಜ್ಞಾನ ಇನ್ನೆಷ್ಟು ಮಹತ್ವದ್ದಿರಬೇಕು, ಇದ್ರ ಕುರಿತು ನನಗೆ ಹೇಳು ಅಂತ. ಇವು ಪ್ರತ್ಯಕ್ಷ ಪರಮಾಮೃತಗಳೇ ಸರಿ. ಇದಕ್ಕಾಗಿ ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿಟ್ಟು ಕಡೆಯಬೇಕಾಗಿಲ್ಲ. ಯಾವುದನ್ನು ಆತ್ಮಜ್ಞಾನವನ್ನು ಪಡಿಬೇಕಾದ್ರೆ ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇಟ್ಟು ಕಡಿಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಅಲ್ಲಿ ಬರೋದು ಇಲ್ಲ. ಅದು ಸ್ವಯಂ ಸಿದ್ಧವಾಗಿರುವ ಈ ಅನಾದಿ ಬ್ರಹ್ಮರಸವು ತೆಳುವೂ ಅಲ್ಲ, ಮಂದವೂ ಅಲ್ಲ. ಆತ್ಮಜ್ಞಾನ ಎಂಬತಕ್ಕಂಥದ್ದು ಹಾಲಿನಂತೆ ತೆಳುವಾಗಿಯೋ ಮಂದವಾಗಿಯೋ ಇರ್ತದೆ ಅನ್ನುವಂತಿಲ್ಲ ಇದು. ಯಾಕಂದರೆ ಇದು ಜ್ಞಾನರಸ. ಕಣ್ಣಿಗೆ ಕಾಣುವಂಥದ್ದಲ್ಲ, ಕೈಗೆ ಸಿಕ್ಕುವಂಥದ್ದಲ್ಲ, ಪಾನ ಮಾಡುವಂಥದ್ದಲ್ಲ, ಆದರೆ ಅನುಭವದಿಂದ ಸವಿಯುವಂಥದ್ದು. ಯಾವುದರಿಂದ? ಅನುಭವದಿಂದ ಸವಿಯುವಂಥದ್ದು ಇದು. ಇದರ ಹೆಸರಿಗಾದರೂ ರಸವಾಗಲಿ ಗಂಧವಾಗಲಿ ಇಲ್ಲ. ಇದರ ಈ ಅಮೃತಕ್ಕೆ, ಈ ಜ್ಞಾನಾಮೃತಕ್ಕೆ ಗಂಧವೂ ಇಲ್ಲ, ರಸವೂ ಇಲ್ಲ, ಆದರೂ ರುಚಿ. ಯಾವುದರಿಂದ? ಭಾವನಾತ್ಮಕವಾಗಿ. ಅದನ್ನೇ ಹೇಳ್ತಾರದಿಲ್ಲಿ. ಭಾವನೆ ಬಹಳ ಮುಖ್ಯ. ಪ್ರತಿ ವ್ಯಕ್ತಿಯು ಇದನ್ನು ಸ್ಮರಣ ಮಾತ್ರದಿಂದಲೇ ಹೊಂದಬಲ್ಲನು. ಯಾರು ಆ ಆತ್ಮಜ್ಞಾನವನ್ನು ಸ್ಮರಣೆ ಮಾಡ್ತಾರೋ ಆ ಸ್ಮರಣೆಯಿಂದಲೇ ಅದನ್ನು ಅನುಭವಿಸ್ಬಿಡ್ತಾನೆ, ಹೊಂದಿಬಿಡ್ತಾನೆ. ಅಮೃತದ ಹೆಸರನ್ನು ಕೇಳಿದವರು ನಿಸ್ಸಾರವಾಗಿದ್ದ ಜಗತ್ತಿನಲ್ಲಿಯೇ ನಾಶವಿಲ್ಲದ ನಿತ್ಯತೆಯನ್ನು ಹೊಂದುವುದು. ಇವರು ಜನನ ಮರಣವನ್ನು ಸಮೂಲವಾಗಿ ನಾಶಪಡಿಸಿ ಒಳಹೊರಗೆಲ್ಲ ಆತ್ಮಾನುಭವವೆಂಬ ಸುಖವನ್ನು ವೃದ್ಧಿಗೊಳಿಸುವರು. ಇಂತಹ ಅಮೃತವನ್ನು ಅದೃಷ್ಟವಶಾತ್ ಸೇವಿಸಿದವರು ಆಗಲೇ ಜೀವತ್ವವನ್ನು ತ್ಯಜಿಸಿ ಆತ್ಮಸ್ವರೂಪರಾಗುವರು. ಹೀಗಿರುವ ಅಮೃತವನ್ನು ತಾವು ಬಡಿಸುತ್ತಿರುವಲ್ಲಿ ನಾನು ಎಂದಿಗಾದರೂ ಸಾಕು ಎನ್ನುವೆನೆ. ಹೇ ದೇವ, ನೀವು ನಿಮ್ಮ ನಾಮವೇ ಅತ್ಯಂತ ಮಧುರವಾಗಿರುವಲ್ಲಿ ಅದರ ಸಂಗಡ ನಿಮ್ಮ ಸಾಂಗತ್ಯವೂ ಪ್ರಾಪ್ತಿಯಾಗಿರುವುದಕ್ಕೆ ಇದೂ ಅಲ್ಲದೆ ನೀವು ಎಷ್ಟೋ ಸಂತೋಷದಿಂದ ನನ್ನೊಡನೆ ಮಾತನಾಡುತ್ತಿರುವಿರಲ್ಲ. ಇಂತಹ ಪರಮ ಸೌಖ್ಯದ ಸೌಭಾಗ್ಯವನ್ನು ಏನೆಂದು ಹೇಳೋಣ. ಪರಮಾತ್ಮನಿಗೆ, ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ, ನಿನ್ನ ನಾಮಾಮೃತವೇ ಸವಿಯಾಗಿದೆ, ಅದರ ಜೊತೆಯಲ್ಲಿ ನೀನು ನಮ್ಮ ಜೊತೆ ಮಾತನಾಡ್ತಾ ಇದೀಯ. ಈ ಸೌಭಾಗ್ಯಕ್ಕೆ ನಾವೇನು ಹೇಳೋಣ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನಿಂದ ಬರ್ತಕ್ಕಂಥ ಆತ್ಮಜ್ಞಾನದ ವಿಚಾರ ಇದೆಯಲ್ಲ, ಇದಕ್ಕೆ ಸರಿಸಾಟಿಯಾಗಿ ಇನ್ನೊಂದು ಇಲ್ಲ. ಸ್ವಯಂ ನೀವೇ ಬಡಿಸ್ತಾ ಇದ್ದೀರಿ, ಅದನ್ನು ನಿಮ್ಮ ಬಾಯಾರೆ ನೀವೇ ಹೇಳ್ತಾ ಇದ್ದೀರಿ. ಅಂದರೆ ಆತ್ಮಜ್ಞಾನವನ್ನು ಪಡೆದಂತಹ ಜ್ಞಾನಿಗಳಿಂದ, ಗುರುಗಳಿಂದ, ಅವರ ಬಾಯಿಂದಲೇ ಆತ್ಮತತ್ವದ ವಿಚಾರವನ್ನು ಕೇಳಿದವರು ನಿಜವಾಗಿಯೂ ಬಹುಪುಣ್ಯಶಾಲಿಗಳು. ಯಾಕಂದರೆ ಅಂಥವರು ವಿರಳ ಜಗತ್ತಿನಲ್ಲಿ. ಅನುಭವವನ್ನು ಪಡೆದ ಜ್ಞಾನಿಗಳಿಂದ ಅನುಭವದ ಮಾತುಗಳನ್ನ ಕೇಳಬೇಕು. ಅವ್ರು ಹೇಳುವ ರೀತಿ, ಅವ್ರು ಹೇಳುವ ಶೈಲಿ ಬೇರೆ. ಅವ್ರು ಹೇಳುವ ಆ ಅನುಭವಾಮೃತವನ್ನು ಅವರು ಹೊರ ಹಾಕ್ತಾರಲ್ಲ, ಆ ಹೊರ ಹಾಕುವಂತಹ ಆ ಶೈಲಿ ಬೇರೆ. ಅದೊಂಥರ ಕೇಳುವವನನ್ನು ಆ ಕ್ಷಣದಲ್ಲಿಯೇ ಮೈಮರೆಸಿಬಿಡ್ತದೆ. ಆ ರೀತಿಯಲ್ಲಿ ಆತ್ಮಜ್ಞಾನದ ತತ್ವಬೋಧನೆ ಇರ್ತದೆ. ಅದನ್ನು ಕೃಷ್ಣನನ್ನು ಈ ರೀತಿಯಲ್ಲಿ ನನಗೆ ಜ್ಞಾನೋಪದೇಶವನ್ನು ಮಾಡಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನನ್ನ ಮನಸ್ಸಿಗುಂಟಾದ ಸಂತೋಷವನ್ನು ವಾಗ್ದೇವಿಯೂ ಸಹ ವರ್ಣಿಸಲಾರಳು. ಈ ಸೌಭಾಗ್ಯವನ್ನು ನೆನೆದು ಅರ್ಜುನ ಹೇಳ್ತಾನೆ, ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಪರಮಾತ್ಮ,
ವಾಗ್ದೇವಿಯೂ ಸಹ ನನ್ನ ಸಂತೋಷದ ಪರಿಯನ್ನು ವರ್ಣಿಸಲಾರಳು, ಅವಳಿಗೂ ಕೂಡ ಪದಗಳು ಸಿಗೋದಿಲ್ಲ. ಅಂದರೆ ವರ್ಣನಾತೀತವಾದದ್ದು ಬ್ರಹ್ಮಾನಂದದ ಸ್ಥಿತಿ, ಆ ಆನಂದದ ಸ್ಥಿತಿ ಅಂಥದ್ದು. ಅದನ್ನು ವಾಗ್ದೇವಿಯು ಕೂಡ ವರ್ಣಿಸಲಾರಳು, ಮೌನವನ್ನು ತಾಳಬಿಡ್ತಾಳೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ನೀವು ಮತ್ತೊಮ್ಮೆ ಈ ಪರಮಾಮೃತ ತತ್ವವನ್ನು ವರ್ಣಿಸಬೇಕೆಂದು ಮಾತ್ರ ಕೇಳುತ್ತೇನೆ. ಪ್ರತಿದಿನವೂ ಸೂರ್ಯನೊಬ್ಬನೇ ಉದಯಿಸುತ್ತಿದ್ದರೂ ಈತನು ನಿನ್ನೆಯ ಸೂರ್ಯನಲ್ಲವೇ ಎಂದು ಯಾರಾದರೂ ಹೇಳುವರೆ? ಹೌದು ತಾನೆ, ದಿನ ಒಬ್ಬನೇ ಸೂರ್ಯ ಬರ್ತಾ ಇರ್ತಾನೆ. ಈ ಸೂರ್ಯ ನಿನ್ನೆನೇ ಬಂದಿದ್ನಲ್ಲ ಅಂತ ಯಾರೂ ಹೇಳೋದಿಲ್ಲ. ಸದ್ಯ ಸೂರ್ಯ ಬಂದರೆ ಸಾಕಪ್ಪ ಅನ್ನುವ ರೀತಿಯಲ್ಲಿ ಇರ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ, ವ್ಯವಸ್ಥೆ ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಆ ರೀತಿಯಲ್ಲಿ ಎಲ್ಲವನ್ನು ಪಾವನಗೊಳಿಸುವ ಅಗ್ನಿಯನ್ನು ಕುರಿತು ಅಪವಿತ್ರವೆಂದು ಯಾರಾದರೂ ಹೇಳಬಲ್ಲರೆ? ಅಗ್ನಿಯನ್ನು ಅಪವಿತ್ರ ಅಂತ ಯಾರೂ ಹೇಳೋದಿಲ್ಲ. ಯಾಕಂದರೆ ಏನು ಹಾಕಿದ್ರೂ ಸುಟ್ಟಾಕ್ಬಿಡ್ತದೆ ಅದು. ಎಲ್ಲವನ್ನು ತನ್ನಂತೆ ಮಾಡಿಕೊಳ್ಳುವ ಶಕ್ತಿ ಇರೋದು ಅಗ್ನಿಗೆ ಮಾತ್ರ. ತನ್ನಂತೆ ಸುಟ್ಟು ತನ್ನಂತೆ ಮಾಡ್ಕೊಳ್ಬಿಡ್ತದೆ. ಆ ರೀತಿಯಲ್ಲಿ ಅಪವಿತ್ರ ಅಂತ ಬೆಂಕಿಯನ್ನು ಯಾರೂ ಹೇಳೋದಿಲ್ಲ. ಅಥವಾ ನಿರಂತರವು ಪ್ರವಹಿಸುತ್ತಿರುವ ಗಂಗಾಜಲವನ್ನು ನೋಡಿ ಯಾರಾದರೂ ಹಳೆಯ ನದಿ ಎಂದು ಹೇಳುವರೆ? ಹೀಗೆಯೇ ಪರಮಾಮೃತದ ಲಾಭವನ್ನು ದೊರಕಿಸಿದ್ದರಿಂದ ಈ ದಿನ ಸ್ವಯಂ ಶಬ್ದ ಬ್ರಹ್ಮವೇ ಅವತರಿಸಿತೆಂತಲೂ ಅಥವಾ ಚಂದನ ವೃಕ್ಷದಲ್ಲಿ ಅರಳಿರುವ ಪುಷ್ಪಗಳ ಸುಗಂಧವನ್ನು ತಾನು ಅನುಭವಿಸುತ್ತಿರುವೆ ಎಂತಲೂ ತೋರುತ್ತಿರುವುದು ಎನ್ನಲು ಅರ್ಜುನನ ಈ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನ ಸರ್ವಾಂಗಗಳು ಪ್ರೇಮದಿಂದ ವಿಕಾಸಗೊಂಡವು. ಆಗ ಆತನು ತನ್ನ ಮನಸ್ಸಿನಲ್ಲಿ, ಈ ಅರ್ಜುನನು ಈಗ ಭಕ್ತಿ ಜ್ಞಾನ ಭಂಡಾರವನ್ನು ಹೊಂದಲು ಯೋಗ್ಯನಾಗಿರುವನು ಎಂದುಕೊಂಡು ಈ ರೀತಿ ಹೇಳತೊಡಗಿದನು. ಯಾವಾಗ ಗುರುವಿನಲ್ಲಿ ನಾವು ಅಲವತ್ತುಕೊಳ್ತೀವೋ, ಪರಮಾತ್ಮ ಸದ್ಗುರುನಾಥ ನನ್ನನ್ನು ಈ ರೀತಿಯಲ್ಲಿ ಉದ್ಧಾರ ಮಾಡು, ಆತ್ಮಜ್ಞಾನವನ್ನು ಬೋಧನೆ ಮಾಡು ಅಂತ ಹೇಳಿ ನಮಗೆ ಅನಿಸಿದ ಕೆಲವೊಂದು ಮಾತುಗಳನ್ನ ಗುರುವನ್ನು ಹೊಗಳುವ ಮೂಲಕವೋ ಭಕ್ತಿಯಿಂದ ಕೊಂಡಾಡುವ ಮೂಲಕವೋ ನಾವು ಆಡಿದಾಗ ಗುರುಗಳಿಗೆ ಅನ್ನಿಸ್ತದೆ, ಈಗ ಇವನು ಸರಿಯಾದ ಹದಕ್ಕೆ ಬಂದಿದ್ದಾನೆ, ಸರಿಯಾಗಿ ಹದಕ್ಕೆ ಬಂದಿದ್ದಾನೆ, ಈಗ ಇವನಿಂದ ನಾವು ಯಾವ ಕೆಲಸವನ್ನಾದರೂ ಮಾಡಿಸ್ಬೋದು, ಏನು ಹೇಳಿದ್ರು ಈಗ ಅವನ ತಲೆಗೆ ಹಿಡಿತದೆ ಅಂತ ಆಗ ಗುರುಗಳಿಗೆ ಗೊತ್ತಾಗುತ್ತೆ, ಸಂತೋಷವೂ ಆಗುತ್ತೆ. ಭಕ್ತಿ ಜ್ಞಾನ ಭಂಡಾರವನ್ನು ಹೊಂದಲು ಈಗ ಯೋಗ್ಯನಾಗಿದ್ದಾನೆ ಅಂತ ಗುರುಗಳಿಗೆ ಗೊತ್ತಾಗುತ್ತೆ. ಆಗ ಅವರು ಆ ದಿವ್ಯ ಜ್ಞಾನದ ಭಂಡಾರವನ್ನು ಶಿಷ್ಯನ ತಲೆಯಲ್ಲಿ ಆಗ ಅವರು ತುಂಬಿಸ್ತಾರೆ. ಈಗ ಕೃಷ್ಣ ಹೇಳ್ತಾನೆ, ಆಗ ಅರ್ಜುನನೊಡನೆ ಶ್ರೀಕೃಷ್ಣನು ಹೇಳಲಾರಂಭಿಸಿದ ಮಾತುಗಳನ್ನು ಕೇಳಿದರೆ ಬ್ರಹ್ಮನಿಗೆ ತಾನು ಅಂದರೆ ಶ್ರೀಕೃಷ್ಣನು ತಂದೆ ಎಂಬ ವಿಷಯವನ್ನೇ ಮರೆತನೆಂದು ತೋರುವುದು. ಈಗ ನಾನು ಬ್ರಹ್ಮನಿಗೆ ತಂದೆ ಅನ್ನೋ ಮಾತು ಕೃಷ್ಣನಿಗೆ ಮರ್ತೋಯ್ತಂತೆ, ಆ ರೀತಿಯಲ್ಲಿದ್ದಂತೆ. ಶ್ರೀಕೃಷ್ಣನು ಏನು ಹೇಳ್ತಾನೆ ಅಂದರೆ, ಬಲೆ ಅರ್ಜುನ, ನೀನು ನನ್ನ ವಿಭೂತಿಯ ವಿಷಯವನ್ನು ಕುರಿತು ಪ್ರಶ್ನಿಸಿದೆ. ಹೇ ಧನುರ್ಧರ, ನನ್ನ ಮಾತನ್ನು ಕೇಳು. ನನ್ನ ವಿಭೂತಿಯು ಅಪಾರವಾಗಿ ಇರುವುದರಿಂದ ನನ್ನ ಬುದ್ಧಿಯು ಅವೆಲ್ಲವನ್ನು ಲೆಕ್ಕಿಸಲಾರದು. ಯಾರಾದರೂ ದೊಡ್ಡವ್ರ ಹತ್ರ ಬಂದ್ಬಿಟ್ಟು ನಿಮ್ಮ ಅನುಭವವನ್ನು ಹೇಳಿ, ನಿಮ್ಮ ಜೀವನ ಪೂರ್ತಿ ನೀವು ಏನೇನು ಕಂಡ್ರಿ, ಏನೇನು ಮಾಡಿದ್ರಿ ಅವೆಲ್ಲನೂ ಹೇಳಂದರೆ, ಅಯ್ಯೋ ಅವೆಲ್ಲ ದೊಡ್ಡ ಕತೆ, ಭಾಳಷ್ಟಿದೆ, ಯಾವುದು ಅಂತ ಹೇಳಲಿ. ಆದರೆ ನೀನು ಒಂದೆರಡು ಹೇಳ್ತೀನಿ ಅಪ್ಪ, ಒಂದಷ್ಟು ನನ್ನ ನೆನಪಿಗೆ ಈಗ ಸದ್ಯಕ್ಕೆ ನನ್ನ ನೆನಪಿನಲ್ಲಿರೋವಂಥ ಕೆಲವೊಂದನ್ನು ನೀನು ಉಪಯೋಗಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ವಿಭೂತಿ ಅಪಾರವಾದದ್ದು, ಅವೆಲ್ಲವನ್ನು ಹೇಳಿದ್ರೆ ನಿನ್ನ ತಲೆಗೂ ಹೋಗೋದಿಲ್ಲ, ಅದರಿಂದ ಅವೆಲ್ಲವನ್ನು ಲೆಕ್ಕಿಸಲಾರದು. ನಾನು ಅವೆಲ್ಲನೂ ಲೆಕ್ಕ ಮಾಡಿ ಹೇಳಲಿಕ್ಕಾಗಲ್ಲ. ಯಾರಾದರೂ ತಮ್ಮ ಶರೀರದ ಮೇಲಿರುವ ರೋಮವನ್ನು ಯಾವ ರೀತಿ ಗಣಿಸಲಾರರೋ ಹಾಗೆಯೇ ನನ್ನ ವಿಭೂತಿಯು ಎಷ್ಟು ವ್ಯಾಪಕವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಲು ಆಗುವುದಿಲ್ಲ. ನಮ್ಮ ಮೈ ಮೇಲೆ ಎಷ್ಟು ರೋಮಗಳಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನನ್ನ ವಿಭೂತಿಯು ಅಸಂಖ್ಯಾತವಾಗಿದೆ. ಅದರಿಂದ ನಾನು ಅವೆಲ್ಲವನ್ನು ಇಲ್ಲಿ ಲೆಕ್ಕ ಮಾಡಿ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಕೆಲವು ಮುಖ್ಯ ವಿಭೂತಿ ಲಕ್ಷಣಗಳನ್ನು ಹೇಳುವೆನು. ಹೇ ಅರ್ಜುನ, ಆ ಮುಖ್ಯ ವಿಭೂತಿಗಳನ್ನು ತಿಳಿದುಕೊಂಡರೆ ಇತರ ಗೌಣ ವಿಭೂತಿಗಳನ್ನು ಸಹ ತಿಳಿಯಬಹುದು. ಮುಖ್ಯವಾದವುಗಳನ್ನ ಹೇಳ್ತೀನಿ ಅರ್ಜುನ, ಅದನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ, ಗೌಣವಾಗಿ ತಿಳಿಲಿಕ್ಕಾಗದೇ ಇರ್ತಕ್ಕಂಥ ಸ್ಥಿತಿಗಳಲ್ಲಿರ್ತಾವಲ್ಲ ಅವುಗಳನ್ನು ಕೂಡ ಕಾಣದಂತೆ ಅಡಗಿರುವ ಆ ವಿಭೂತಿಗಳನ್ನು ಸಹ ನೀನು ತಿಳ್ಕೊಬೋದು. ಅದರಿಂದ ನಾನು ನಿನಗೆ ಕೆಲವೊಂದು ಮುಖ್ಯವಾದವನ್ನು ಹೇಳ್ತೀನಿ. ಬೀಜವು ಕೈವಶವಾದರೆ ವೃಕ್ಷವು ಸ್ವಾಧೀನವಾದಂತೆ. ಹೌದು ತಾನೆ? ಉತ್ತಮವಾದ ಒಂದು ಬೀಜ ಸಿಕ್ಕಿದರೆ ಆ ಬೀಜದಿಂದ ಹೊರಹೊಮ್ಮುವಂಥ ವೃಕ್ಷ ಇದೆಯಲ್ಲ, ಆ ಮರ ಯಾವುದು ದೊಡ್ಡದಾಗಿ ನಿಂತ್ಕೊಳ್ಳುತ್ತಲ್ಲ, ಆ ಮರವೇ ಕೈವಶವಾದಂತೆ. ಯಾಕಂದರೆ ಆ ಬೀಜವನ್ನು ಬಿತ್ತಿ ನಾವು ಆ ಮರವನ್ನು ಕಾಣಬಹುದು. ಹಾಗೆಯೇ ಈ ವಿಭೂತಿಯನ್ನು ನೋಡಿದರೆ ಜಗತ್ತೆಲ್ಲವನ್ನು ನೋಡಿದಂತಾಗುವುದು.
ಪರಮಾತ್ಮನ ವಿಭೂತಿಯನ್ನು ನೋಡಿದರೆ ನಮಗೇನಾಗುತ್ತೆ, ಜಗತ್ತು ಈ ರೀತಿ ಇದೆ ಅಂತ ನಮಗೆ ಗೊತ್ತಾಗ್ಬಿಡ್ತದೆ. ಇಲ್ಲಾಂದರೆ ಜಗತ್ತು ಹೇಗಿದೆ ಅಂತ ಕಲ್ಪನೆಯಲ್ಲೇ ಹೋಗ್ಬೇಕಾಗತ್ತೆ ನಾವು. ಹೇ ಅರ್ಜುನ, ವಿಸ್ತಾರವಾದ ನನ್ನ ವಿಭೂತಿಯು ಗಣಿಸಲಾರದಷ್ಟು ಅಪಾರವಾಗಿದ್ದರೂ ನನ್ನ ಒಂದು ಮೂಲೆಯಲ್ಲಿ ಅಡಗಿರುತ್ತವೆ. ಪರಮಾತ್ಮ ಏನು ಹೇಳ್ದ? ಅಪಾರವಾದದ್ದು, ಗಣಿಸಲಾರದಷ್ಟು ಅಂದ. ಈಗೇನು ಹೇಳ್ತಾ ಇದ್ದಾನೆ? ಅವೆಲ್ಲ ಗಣಿಸಲಾರದಷ್ಟು ಅಪಾರವಾಗಿದ್ದರೂ ಅವೆಲ್ಲವೂ ನನ್ನ ಒಂದು ಮೂಲೆಯಲ್ಲಿ ಅಡಗಿರುತ್ತವೆ. ನನ್ನ ಒಂದು ಮೂಲೆಯಲ್ಲಿ ಅಡಗಿರುತ್ತವೆ ಅಂತ ಅಂದರೆ ಗಣಿಸಲಾರದಷ್ಟು ಅಪಾರವಾದದ್ದು, ಸರ್ವವ್ಯಾಪಕವಾದದ್ದು ಅಂದ. ಈಗಂತಾನೆ ಎಷ್ಟೇ ಅಪಾರವಾಗಿದ್ದರೂ ನನ್ನ ಮೂಲೆಯಲ್ಲಿ ಅಡಗಿರ್ತವೆ ಅವೆಲ್ಲ ಅಂತ ಹೇಳ್ತಾ ಇದ್ದಾನೆ. ಅದರ ಅರ್ಥ ಅದಷ್ಟನ್ನು ಹೇಳಿದ್ರೆ ನಮಗೂ ತಿಳಿಯೋದಿಲ್ಲ, ಅದರಿಂದ ಹೇಳ್ಬೇಕಾದ ಅಗತ್ಯ ಇಲ್ಲ. ಕೆಲವು ಮುಖ್ಯವಾದವುಗಳನ್ನ ಹೇಳ್ತೀನಿ ಅರ್ಜುನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿದೆ ವಿಭೂತಿಗಳು ಅಂತ ಮುಂದೆ ಹೇಳ್ತಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.